ಆತ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ, ಜೊತೆಗೆ ಸಿನಿಮಾ ನಿರ್ಮಾಪಕ ಬೇರೆ. ಇದೇ ಫೇಮಸ್ ನಟಿಯೊಬ್ಬಳನ್ನ ಹತ್ತಿರ ಆಗೋ ರೀತಿ ಮಾಡಿತ್ತು. ಒಂದಷ್ಟು ಕಾಲ ಚೆನ್ನಾಗಿದ್ದವರ ಮಧ್ಯೆ ಸಮರ ಶುರುವಾಗ್ತಾ ಇದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಬಣ್ಣದ ಲೋಕವೇ ಹಾಗೆ. ಇಲ್ಲಿ ಯಾರು ಯಾರಿಗೆ ಪರಿಚಯ ಆಗ್ತಾರೋ, ಯಾರು ಯಾವಾಗ ದೂರ ಆಗ್ತಾರೋ ಹೇಳೋದಕ್ಕಾಗಲ್ಲ. ಆದ್ರೆ ಕೆಲವೊಬ್ಬರ ಜೀವನದಲ್ಲಿ ಬರೋರು ಆತ್ಮೀಯರಾದ್ರೆ ಇನ್ನು ಕೆಲವರು ಜೀವ ಹಿಂಡುರಾಗ್ತಾರೆ. ಕನ್ನಡದ ಖ್ಯಾತ ನಟಿ ಪಾಲಿಗೆ ಈತ ಆಗಿದ್ದು ಇದೆ ಅಂತೆ. ನಟಿ ಹಿಂದೆ ಬಿದ್ದಿದ್ದ ಈತ ಕೂಡ ಬಾರದ ಕಾಟ ಕೊಡ್ತಿದ್ದಂತೆ. 2-3 ವರ್ಷ ಸಹಿಸಿಕೊಂಡಿದ್ದವಳು ಕೊನೆಗೆ ಆಗೋದೇ ಇಲ್ಲ ಅನ್ನೋ ಹಂತಕ್ಕೆ ಬರ್ತಿದ್ದಂತೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ಲು. ಅಂದಿನಿಂದ ದೇಶ ಬಿಟ್ಟಿದ್ದ ಈತ ಈಗ ಲಾಕ್ ಆಗಿದ್ದಾನೆ. ಶ್ರೀಲಂಕಾದಿಂದ ಬೆಂಗಳೂರಿಗೆ ಬರ್ತಿದ್ದಂತೆ ಪೊಲೀಸರು ಬಂಧಿಸಿದ್ದಾರೆ. ಇವರ ಹೆಸರು ಅರವಿಂದ್ ವೆಂಕಟೇಶ್ ರೆಡ್ಡಿ ಅಂತ. AVR ಗ್ರೂಪ್ನ ಸಂಸ್ಥಾಪಕ. ಸಿನಿಮಾ ನಿರ್ಮಾಣ ಮಾಡೋದರ ಜೊತೆಗೆ ಬೆಂಗಳೂರಲ್ಲಿ ಈ ಝೋನ್ ಅನ್ನೋ ರೆಸಾರ್ಟ್ ಕೂಡ ತೆರೆದಿದ್ದಾರೆ. ಕ್ರಿಕೆಟ್ ಬಗ್ಗೆ ಭಾರಿ ಕ್ರೇಜ್ ಇರೋದ್ರಿಂದ ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಟೂರ್ನಮೆಂಟ್ ಆಯೋಜಿಸಿ ಸಿನಿಮಾ ನಟ ನಟಿಯರನ್ನ ಕರ್ಕೊಂಡು ಹೋಗಿದ್ದರು. ಇದೇ ವೇಳೆಯೇ ಕೊಡಗು ಮೂಲದ ನಟಿಯೊಬ್ಬಳ ಪರಿಚಯವಾಗಿದ್ದು 2022ರಲ್ಲಿ ಇದೇ ವೆಂಕಟೇಶ್ ರೆಡ್ಡಿ ಶ್ರೀಲಂಕಾದಲ್ಲಿ ಲಾರ್ಡ್ಸ್ ಕ್ರಿಕೆಟ್ ಕಪ್ ಆಯೋಜಿಸಿದ್ರು. ಇದರ ಉದ್ಘಾಟನೆಗೆ ಅಂತ ಇದೇ ನಟಿಯನ್ನ ಶ್ರೀಲಂಕಾಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿಂದ ಇವರಿಬ್ಬರ ಮಧ್ಯೆ ಆತ್ಮೀಯತೆ ಬೆಳೆದಿದೆ. ಅತಿಯಾದ ಪ್ರೀತಿ ಕಾಳಜಿಯಿಂದ ತುಂಬಾನೇ ಕ್ಲೋಸ್ ಆಗಿದ್ರು. ಆದ್ರೆ ಒಂದಿಷ್ಟು ತಿಂಗಳ ನಂತರ ಇದ್ದಕ್ಕಿದ್ದಂತೆ ವೆಂಕಟೇಶ್ ರೆಡ್ಡಿ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇವರ ಕುಡಿತದ ಚಟದ ಬಗ್ಗೆ ತಿಳ್ಕೊಂಡ ನಟಿ ಕೂಡ ಈತನ ಸಹವಾಸ ಬೇಡ ಅಂತ ದೂರವಾಗಿದ್ಲು. 2023ನೇ ಇಸವಿಯಲ್ಲಿ ಇದೇ ನಟಿಯನ್ನ ಮತ್ತೆ ಸಂಪರ್ಕಿಸುವುದಕ್ಕೆ ನಾನಾ ಸರ್ಕಸ್ ಶುರು ಮಾಡಿದ್ರಂತೆ. ಬಲವಂತವಾಗಿ ಹಿಂದೆ ಮುಂದೆ ಓಡಾಡೋದು, ಲೊಕೇಶನ್ ಟ್ರ್ಯಾಕ್ ಮಾಡಿ ಹೋದಲ್ಲೆಲ್ಲ ಬರೋದು, ನಟಿಯ ಫೋಟೋವನ್ನ ಮಾರ್ಫ್ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ದ. ಇದು ಸಾಲದು ಅಂತ ಮನೆ ಬಳಿ ಹುಡುಗರನ್ನ ಕಳಿಸಿ ಈ ಹೆಣ್ಮಗಳ ತಂದೆ ತಾಯಿಗೆ ಬೆದರಿಕೆ ಹಾಕಿದ್ದನಂತೆ. ನಾನು ಹೇಳಿದಂತೆ ಕೇಳಿದ್ರೆ ನಿನ್ನ ತಮ್ಮನನ್ನ ಕೊಲೆ ಮಾಡ್ತೀನಿ ಅಂತಾನೂ ಅವಾಜ್ ಹಾಕಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಕೊಡಗು ಮೂಲದ ನಟಿ ಎಷ್ಟೇ ಬೇಡಿಕೊಂಡ್ರೂ ಈತನ ಕಾಟ ನಿಂತಿರಲಿಲ್ವಂತೆ. ಕಿರುತೆರೆ ನಟಿ ಆರತಿ ಪಡುಬಿದ್ರಿ ಮೂಲಕ ಈಕೆಯ ಫೋಟೋ ಕ್ಲಿಕ್ಕಿಸಿಕೊಂಡು ಅದನ್ನ ಮಾನಹಾನಿ ಆಗುವ ರೀತಿ ಮಾರ್ಫ್ ಮಾಡಿದ್ದ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಇದೆಲ್ಲದರಿಂದ ಬೇಸತ್ತ ನಟಿ 2024ರ ಜೂನ್ ತಿಂಗಳಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ದೂರು ನೀಡಿದ್ರು. ಹೀಗಾಗಿ RR ನಗರ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿತ್ತು. ಆದರೆ ಪೊಲೀಸರು ಸರಿಯಾದ ಕ್ರಮ ಕೈಗೊಳ್ಳಲಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಅವರೇ ಈಗ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಕೇಸ್ ವರ್ಗಾಯಿಸಿದ್ದಾರೆ. ACP ಚಂದನ್ ಮತ್ತು ಇನ್ಸ್ಪೆಕ್ಟರ್ ಸುಬ್ರಹ್ಮಣಿ ನೇತೃತ್ವ ತಂಡ ರಚಿಸಿದ್ದಾರೆ. ಇತ ಕೇಸ್ ಫಿಟ್ ಆಗ್ತಿದ್ದಂತೆ ವೆಂಕಟೇಶ್ ರೆಡ್ಡಿ ಕಣ್ಮರೆಯಾಗಿದ್ದ. ಲುಕೌಟ್ ನೋಟಿಸ್ ಜಾರಿಗೊಳಿಸಿದ್ರಿಂದ ಶ್ರೀಲಂಕಾದಿಂದ ಇವತ್ತು ಬೆಂಗಳೂರಿಗೆ ಬಂದ ರೆಡ್ಡಿಯನ್ನ ಲಾಕ್ ಮಾಡಿದ್ದಾರೆ. FIR ಆಗುತ್ತೆ. FIR ಆದಮೇಲೆ ನಾವು ಮುಂದಿನ ತನಿಖೆಗಾಗಿ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ನಾವು ಕೊಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ಬೆಳಗಿನ ಜಾವ ಆತ ಶ್ರೀಲಂಕಾದಿಂದ ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಆತನನ್ನು ಏರ್ಪೋರ್ಟಲ್ಲಿ ನಾವು ಲುಕೌಟ್ ಸರ್ಕ್ಯುಲರ್ ಹಾಕಿರ್ತೀವಿ, ಇಶ್ಯೂ ಮಾಡಿರ್ತೀವಿ. ಸೊ ಆ ಒಂದು ವಿಚಾರದಲ್ಲಿ ಆತನನ್ನು ನಾವು ಏರ್ಪೋರ್ಟಲ್ಲಿ ಅವನ ದಸ್ತಗಿರಿ ಮಾಡಿ ಆತನನ್ನು ಕರ್ಕೊಂಡ್ಬರ್ತೀವಿ. ಪೊಲೀಸರ ಕೈಯಲ್ಲಿ ಲಾಕ್ ಆಗಿರೋ ವೆಂಕಟೇಶ್ ರೆಡ್ಡಿ ಬೇರೆಯದ್ದೇ ಹೇಳ್ತಾ ಇದ್ದಾರಂತೆ. ನನ್ನ ಮೇಲೆ ಅದ್ಯಾಕೆ ದೂರು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಈಕೆಗಾಗಿ ನಾನು 3 ಕೋಟಿ ಖರ್ಚು ಮಾಡಿದ್ದೇನೆ. ಐಷಾರಾಮಿ ಮನೆ, ಸೈಟ್ ಗಿಫ್ಟ್ ಕೊಟ್ಟಿದ್ದೇನೆ. ಜೊತೆಗೆ ದುಬಾರಿ ಕಾರನ್ನೂ ಕೊಡಿಸಿದ್ದೇನೆ. ಆದ್ರೆ ಈಕೆ ಮಾತ್ರ ಬೇರೊಬ್ಬನ ಜೊತೆ ಫಾರಿನ್ ಟ್ರಿಪ್ ಮಾಡ್ತಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಇದು ರಿಯಾಲಿಟಿಯಲ್ಲಿ ಯಾರು ಲೆಟರ್ಸ್ ಕಳಿಸಿದ್ದಾರೆ, ಯಾರು ಫೋಟೋಸ್ ಕಳಿಸಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾಡಿರೋ ಅಪವಾದನೆ ನಾನು ಮಾಡಿರಬಹುದು ಅಂತ, ಅಂದ್ರೆ ನಾನೇ ಮಾಡಿದ್ದೀನಿ ಅಂತನೂ ಅಲ್ಲ, ನಾನು ಮಾಡಿರಬಹುದು ಅಂತ. ಸೊ ಇವತ್ತಿಗೆ ಈ ಪರಿಸ್ಥಿತಿನಲ್ಲಿ ನನಗೆ let go from the court and it's a very proud feeling to say that law prevails. ಒಟ್ನಲ್ಲಿ ಉದ್ಯಮಿ ಹೇಳ್ತಿರೋದು ಸತ್ಯನಾ ಅಥವಾ ನಟಿಮಣಿ ಮಾಡಿರೋ ಆರೋಪ ಸತ್ಯನಾ ಗೊತ್ತಿಲ್ಲ. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಗಂಗಾಧರ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.